ಹಿಂದೂ ವಾಗ್ಮಿ ಚಕ್ರವರ್ತಿ ಸೂಲಿಬೆಲೆ ವಿರುದ್ಧ ದೂರು ದಾಖಲಾಗಿದೆ. ದ್ವೇಷ ಭಾಷಣ ಹಿನ್ನೆಲೆ ಕೇಸ್ ದಾಖಲಾಗುವ ಸಾಧ್ಯತೆ. ದಿಗಂತ್ ನಾಪತ್ತೆ ಸಂದರ್ಭ ಜಿಲ್ಲೆಯ ವಾತಾವರಣ ಕೆಡಿಸಲು ಸಂಚು ಎಂದು ದೂರು. ಉಳ್ಳಾಲ ಮತ್ತು ಪರಂಗಿಪೇಟೆಯಲ್ಲಿ ದೂರು ನೀಡಲು ಎಸ್ಡಿಪಿಐ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಪ್ಲಾನ್ ಮಾಡಿಕೊಂಡಿದೆ. ಧಾರ್ಮಿಕ ಕಾರ್ಯಕ್ರಮದಲ್ಲೂ ಸೂಲಿಬೆಲೆ ದ್ವೇಷ ಭಾಷಣ ಮಾಡಿದ್ರು ಅನ್ನೋ ಆರೋಪ. ಅನ್ಯ ಧರ್ಮೀಯ ಹುಡುಗಿಯರನ್ನ ಪ್ರೇಮದ ಬಲೆಗೆ ಬೀಳಿಸಿ ಎಂದಿದ್ದ ಸೂಲಿಬೆಲೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಾಂತಿ ಕದಡಲು ಸಂಚು ಎಂದು ಎಸ್ಡಿಪಿಐ ಘನಗಂಭೀರ ಆರೋಪವನ್ನ ಮಾಡಿದೆ. ಮೊನ್ನೆ ದಿನ ಮಂಗಳೂರಿನಲ್ಲಿ ದಿಗಂತ್ ಎನ್ನುವಂತಹ ಹುಡುಗ ನಾಪತ್ತೆಯಾಗಿದ್ದ. ತಾಯಿ ಹೇಳದ್ರಂತೆ ಪರೀಕ್ಷೆ ಇದೆ ಕಣೋ, ಹಾಲ್ ಟಿಕೆಟ್ ಬಂದಿದೆ, ಪರೀಕ್ಷೆ ಬರೆಯೋದಕ್ಕೆ ರೆಡಿ ಇರು, ಬುಕ್ಸ್ ಅನ್ನ ಓಪನ್ ಮಾಡು, ದಿನ ಬೆಳಗಾದ್ರೆ ಓದ್ಕ ಅಂದಿದ್ರಂತೆ. ಆ ಹುಡುಗ ಅದು ಯಾವ ಥರದ ಹುಡುಗಾನು, ಅಮ್ಮ ಹೇಳಿದ ಮಾತು ಆ ತಲೆಗೆ ಹೊಕ್ಕು. ಅಯ್ಯೋ ಯಾರು ಬರೀತಾರೆ ಪರೀಕ್ಷೆ, ಯಾರು ಓದ್ತಾರೆ ಅಂತ ಹೇಳಿ ಅಲ್ಲಿಂದ ಉಡುಪಿಗೆ ಓಡೋದ. ಉಡುಪಿಗೆ ಓಡೋಗೋ ಮುನ್ನ ಒಂದು 3-4 ಟೀ ಶರ್ಟ್ ಅನ್ನ ಖರೀದಿ ಮಾಡ್ಕೊಂಡು ಪರೀಕ್ಷೆ ಮುಗಿಯೋವರೆಗೂ ಕೂಡ ಒಂದು ಕಡೆಯಲ್ಲಿ ಕೂತು ಪರೀಕ್ಷೆ ಮುಗಿದ ಮೇಲೆ ಗರ್ವಾಪ್ಸಿ ಆಗೋಣ, ಗರ್ವಾಪ್ಸಿ ಅಂದರೆ ಮತ್ತೆ ಮನೆಗೆ ಬರೋಣ ಅಂತ ಹಂಗೆ ಹೋದಂತಹ ಹುಡುಗ ಅದಕ್ಕಲ್ಲಿ ಕೋಮು ಬಣ್ಣವನ್ನು ಹಚ್ಚಲಾಯಿತು. ಬೇರೆ ಧರ್ಮದವರು ದಿಗಂತನನ್ನು ಹೈಜಾಕ್ ಮಾಡಿದ್ದಾರೆ ಎನ್ನುವಂತಹ ಆರೋಪಗಳು ಬಂತು. ಆದರೆ ಬೇರೆ ಧರ್ಮಕ್ಕೆ ನಾನಾ ಕೆಲಸ ಕಾರ್ಯಗಳಿರ್ತಾವೆ. ಪಾಪ ಸರ್ವ ಧರ್ಮದವರು ಸೌಹಾರ್ದತೆಯಿಂದ ಬದುಕ್ತಾ ಇರುವಂಥ ಒಂದು ಪ್ರದೇಶ ಅದು. ಆ ಪ್ರದೇಶಕ್ಕೆ ಬಂದು ದಿಗಂತ್ ನಾಪತ್ತೆ, ದಿಗಂತಿಗೆ ಕೋಮು ಬಣ್ಣ ಹಚ್ಚಲಾಯಿತು. ಇವೆಲ್ಲದರ ನಡುವೆ ಈ ಮನುಷ್ಯ ಅಲ್ಲೊಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ. ಮಾತಿನ ಸೌಂದರ್ಯಕ್ಕೆ ಒಂದೆರಡು ಮಸಾಲೆ ಸಾಲುಗಳ ಸೇರಿಸ್ಕೊಂಡು ಭಾಷಣ ಮಾಡ್ದ. ಅದಾದ ಮೇಲೆ ಝೇಂಕಾರ ಘೋಷಣೆಗಳು ಮೊಳಗ್ತು. ಈಗ ಎಸ್ಡಿಪಿ ಅವರು ದೂರನ್ನು ದಾಖಲು ಮಾಡಿದ್ದಾರೆ. ಇದು ಸೂಲಿಬೆಲೆಗೆ ಸಂಬಂಧಪಟ್ಟಂತಹ ದೂರಿನ ಸ್ಟೋರಿ.